Challenge accepted. ಎತ್ತಿದ್ರೆ ಕಾಸು ಮಲಗಿದ್ರೆ ಲಾಸು ಚಾಲೆಂಜ್ ಗೆದ್ದೋರೆ ಇಲ್ಲಿ ಬಾಸು. ನಾನು ಕನ್ನಡದಲ್ಲಿ ನಿಮ್ಮೆಲ್ಲರ ಅಪ್ಪ ಅಪ್ಪ. ಸೊ ಇದೆಲ್ಲ ಬಿಟ್ಟಾಕಿ. ಇದ್ದಾನೆ, ಎಲ್ಲಿಂದ ಬಂದಿದ್ದಾನೆ, ಹಿಂಗ್ ಕಾಣಿಸ್ತಾನೆ, ಆಫ್ರಿಕಾ ಅಂದ್ರೆ ಎಲ್ಲ ಇದು ಓಳು. ನಾನು ನಿಮ್ಮಂಗೆ ಪಕ್ಕ ಕನ್ನಡದವನೇ. ಗುಡ್. ಸೊ ಫಸ್ಟ್ ಹೇಳಿದ್ರೆ ನಾವು ಆತರ ಬೈತಿರ್ಲಿಲ್ಲ. ಫಸ್ಟ್ ಯಾಕೆ ಹೇಳಮ್ಮ ನಿನಗೆ? ಫಸ್ಟ್ ಆಗಿ ಹೇಳ್ಬಿಟ್ರೆ ನೀನ್ ನನ್ ಮರ್ಯಾದೆ ಕೊಡ್ತದ? ಈ ನಿನ್ ಕೊಟ್ಟ ಮರ್ಯಾದೆ ಕೊಡ್ತ ಇವ್ರು ಕೊಡ್ತಿಲ್ಲ ನನಗೆ, ಈ ಚರ್ಮದ ಮರ್ಯಾದೆ ಇವ್ರು ಕೊಡ್ತಿಲ್ಲ ನನಗೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನನ್ನ ಹಿಂದೆ ಕೂದಲದ ಬಗ್ಗೆ, ನಾನು ಇರೋ ಬಗ್ಗೆ ನೀವು ಮಾತಾಡೋವಾಗ ನಾನು ಬೇರೆ ಕಡೆ ಅಟೆನ್ಷನ್ ಕೊಡ್ತಾ ಇರೋವಾಗ ನೀವೆಲ್ಲ ಈ ಕಿವಿಯಿಂದ ಕೇಳ್ತಾ ಇದ್ದೆ. ಆದ್ರೆ ಈ ಕಿವಿಯಿಂದ ನಾನು ಬಿಡ್ತಾ ಇರಲಿಲ್ಲ, ಕ್ಲೋಸ್ ಮಾಡ್ಬಿಟ್ಟಿದ್ದೆ ಈ ಕಿವಿನ. ಅಂದ್ರೆ ಹೊರಗಡೆ ಗೇಲಿ ಮಾಡೋರು ನಿಮ್ಗೂ ಯಾವ್ದು ವ್ಯತ್ಯಾಸ ಇಲ್ಲ. ಇದಕ್ಕಿಂತ ಮುಂಚೆ ನೀವು ಏನೋ ಇದ್ರ ಬಗ್ಗೆ ನನ್ನ ಕ್ವಶನ್ ಕೇಳಿದ್ರೆ ನಾನು ಎಲ್ಲಕ್ಕೂ ನಿಮ್ಗೆ ಆನ್ಸರ್ ಮಾಡಿದ್ದೀನಿ. ಈಗ ಮತ್ತೆ ಈ ಕೂದಲ ಯಾಕೆ ಅಂದ್ರೆ ಕನ್ನಡದಲ್ಲಿ ಈ ಕೂದಲ ಇಡಬಾರ್ದಂತ ಏನೋ ರೂಲ್ಸ್ ಇದೆನಾ? ಯಾಕೆ ನನ್ನ ಕರ್ನಾಟಕದಲ್ಲಿ ಹುಟ್ಟಿದಕ್ಕೆ ನನ್ನ ಹಕ್ಕು ನನಗಿಲ್ವಾ? ಕನ್ನಡ ನಾಡೇ ಭಾಗ್ಯದ ನಿಲಯ, ಭಾರತ ಮಾತೆಯ ಹೃದಯ, ಎಲ್ಲಿದೆ ಇಂಥ ಸೌಂದರ್ಯ, ಕನ್ನಡಿಗನೆ ಪಡು ಹೆಮ್ಮೆಯ. ನಿನ್ ಕಡೆಯಿಂದ ತಗೊಳ್ಬೇಕಾ? ಅಯ್ಯೋ ನಾನು ಇವಾಗ ಹಂಗಲ್ಲ ಅನ್ನ. ನಾನು ಹೇಳ್ತಾ ಇದ್ದೇನೆ. ಹೇಳಿ ಜಗಳ ಆಡೋಣ ಒಂದ್ ರೌಂಡ್. ಮತ್ತೆ ನೀವು ಹೇಳಿದ್ರೆ ನಾವು ಅದೇ ಇಲ್ಲಮ್ಮ, ನೀನು ಬೆಳಿಗ್ಗೆ ಕೇಳಿದ್ಬಿಟ್ಟು ಮತ್ತೆ ಕೇಳ್ತಾ ಇದೆಯಲ್ಲ, ಕೋಪ ಬರಲ್ವಾ ಈಗ? ನಾನು ಇನ್ನೇನು ಇಷ್ಟೊಂದು ಕನ್ನಡ ಮಾತಾಡಿದ್ರೆ ಅದ್ರ ಮೇಲೆ ನಂಬಿಕೆ ಇಲ್ವಾ? ನನ್ ಕೂದಲ ಮೇಲೆ ನನ್ ಕೂದಲ ಶೇವ್ ಮಾಡಿದ ತಕ್ಷಣ ನಂಬಿಡ್ತೀಯ ನಾನು ಕನ್ನಡದವನಂತ? ಅಪ್ಪ ತಂದೆ ನಾನು ಹಂಗೆ ಹೇಳಿಲ್ಲಪ್ಪ. ನಾನು ಆ ರೀತಿ ತಗೊಳ್ತೇನೆ, ಆ ರೀತಿ ಐ ವಿಲ್ ಟೇಕ್ ಇನ್ ದಟ್ ವೇ. See, I'm responsible for whatever I talk, not whatever you think. See, I responsible whatever you talk about me, man. What you? I'm not responsible about whatever you See, think. ನೀ ಯಾಕೆ ನನ್ ಕೂದಲದ ಬಗ್ಗೆ ಯಾಕೆ? ನಾನು ಹೇಳಿದ್ನಲ್ಲ ಈಗ ಕನ್ನಡದವನು, ಕರ್ನಾಟಕದಲ್ಲಿ ಹುಟ್ಟಿದವನು ಅಂತ. As a friend, not the same question. ಕುತ್ಕೊಳ್ಳಿ. It will make me angry. Chocolate. ಈ ಕೂದಲ ವಿಷಯ ಹೊರಗಡೆ ಮಾತಾಡೋಣ ಯಾಕೆ? ಇಲ್ಲಿ ಹೊರಗಡೆ ನೆಕ್ಸ್ಟ್ ನಾನು ಹೊರಗಡೆ ಈ ರೀತಿಯಿಂದ ಕ್ಲಿಯರ್ ಮಾಡ್ಬೇಕಾಗ್ತಾ ಇದೆ. ನೀನು ಕ್ಯಾಮ್ರಾದ ಮುಂದೆ ಹಿಂಗೆ ಮಾತಾಡ್ತೀರಿ ಅಷ್ಟೇ. ಓಕೆಪ್ಪ ಜನರೇ ಗೊತ್ತಾಯ್ತಾ? ಹಿ ಕ್ಲಿಯರ್ಡ್ ಔಟ್. ಚಾಕ್ಲೇಟ್. ಸೊ ಗೈಸ್, ನೀವೇನಾದ್ರೂ ಮಾತಾಡಿದ್ರೆ ನನ್ನ ಬಗ್ಗೆ ಮೊದಲೇ ನಾನು ಹೇಳಿದ್ದೇನೆ, ಯಾರ ಬಗ್ಗೆ ನಾನು ಇವಳ ಬಗ್ಗೆ ಪರ್ಸನಲ್ ತಗೊಂಡಿರ್ಲಿಲ್ಲ. ಸೊ ನಾನು ಏನಿತ್ತು ಎಲ್ಲ ರಿವೀಲ್ ಮಾಡಿದೆ. ಮತ್ತೆ ಅವಳು ಕೇಳಿದ್ಲು, ಅದಕ್ಕೆ ಈಗ ಕೋಪ ಬಂತು ನನಗೆ. ಅವನು ಕ್ಲಿಯರ್ ಇಟ್, ಬಿಕಾಸ್ ನಾಳೆಯಿಂದ ನಾವು ಕೋಪದಿಂದ ನೋಡಬಾರ್ದು. ಅವನು ಈಗ ನಾನು ಅವಳ ಜೊತೆ ಕೋಪ ಇದ್ರೆ ಈ ಕೋಪನ ಇಲ್ಲಿಗೆ ಮುಗಿಸ್ಬೇಕು. ಎಲ್ಲರೂ ಗೊತ್ತಾಯ್ತಲ್ಲ? ಸೊ ಸ್ಮೈಲ್. ಇನ್ಮೇಲೆ ಏನಾದ್ರೂ ಟಾಸ್ಕ್ ಮಾಡಿದ್ರು ಕನ್ನಡದಲ್ಲೇ ಮಾತಾಡೋ. ನೀನು ಇಂಗ್ಲಿಷ್ ನೀನು ತುಂಬಾ ಖುಷಿ ನನಗೆ ಇವಾಗ. ಯಾಕಂದ್ರೆ ಇಂಗ್ಲಿಷ್ ಅಂದಿದ ತಕ್ಷಣ ನಂಗೆ ಈಗ ನನ್ಗೆ ಕನ್ನಡ ಅರ್ಥ ಆಗ್ತದೆ. ತುಂಬಾ ಮಾತಾಡ್ಬೇಡಮ್ಮ. ಇದು ಜೋಕು, ಇದು ಜೋಕು, ಇದು ಜೋಕು. ಅಮ್ಮ ನಾನು ದೇವರಾಣೆ ಬೆನೆ ಕದಿಲ್ಲಮ್ಮ. ಎಷ್ಟು ಗಂಟೆನೋ ಏನ್ ಕತೆನೋ ದೇವ್ರೇ ಕೃಷ್ಣ. ಯಾವ್ದ್ರಲ್ಲಿ ಜಾಸ್ತಿ ಆಗಿರುತ್ತೆ ಫ್ರೀನಾ? ಜಾಸ್ತಿ ಇಲ್ಲಪ್ಪ. ಏನಂತಾರೆ ಈ ಹಾಳು? 4 ಆಗಿರ್ಬೋದಾ? ಮೇಡಮ್ ನಾವು ಮೇಡಮ್ ಅನ್ಬೇಡಿ, ಪ್ಲೀಸ್ ಕಾಲ್ ಮಿ ಆಸ್ ಅಭಿ. ಒಳಗಡೆ ಬಂದಾಗ ಎಷ್ಟೊತ್ತಾಗಿತ್ತು? ನಾವು 10 ಗಂಟೆ ಅಲ್ಲ? ನಿಮ್ಗೆ ಹೆಂಗ್ ಗೊತ್ತ? ನನ್ ಮಾತಾಡಲ್ಲ ಈಗ 9:30 ಒಂದ್ ನಿಮಿಷ ಅಲ್ಲ, ಕರೆಕ್ಟ್ ಆಗಿ ಒಂದ್ 10 ಗಂಟೆ ಆಗಿತ್ತು. ಯಾಕಂದ್ರೆ ಚಂದ್ರ ಫುಲ್ ಚಂದ್ರನ್ ರೇ ಸ್ಟ್ರೇಟ್ ಆಗಿ ಬಂದಿತ್ತು, ತುಂಬಾ ತಂಪಾಗ್ತಿತ್ತು. ಆಗ ಅರೌಂಡ್ 10 ಗಂಟೆ ಫೀಲ್. ಬಿಕಾಸ್ ಈಗ ಚಳಿಗಾಲದಲ್ಲಿ ಅಷ್ಟು ಬೇಗ ಇದಾಗಲ್ಲ, ಕತ್ಲೆ ಬೇಕಾಗುತ್ತೆ. ಚಂದ್ರನ್ ತಂಪ್ ಬರಲ್ಲ. ನನ್ ಪ್ರಕಾರ ಈಗ 3 ಆಗಿರ್ಬೇಕು. ಯಾಕಂದ್ರೆ 3 ಅಂತ ಇದ್ದಾನೆ. ಜಸ್ಟ್ ಗೆಸ್ 3 ಅಂತ ಸೊ ಇನ್ನು 3 ನಾವು ಅಲ್ಲಿ ಹೊರಗಡೆ ಊಟ ಕರ್ಕೊಂಡು ಹೋದ್ರ ಆಗ್ಲೇ 11:30 ಆಗಿತ್ತು. 11:30 ಆಗ್ಲಿಲ್ಲ. ಆಗೊಂದ್ 10 ಕಾಲ್ 10:30. ಯಾಕಂದ್ರೆ ಚಂದ್ರನ್ ತಂಪು ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಲಂಚ್ ಮಾಡಿದ್ಮೇಲೆ ಬಂದ್ವಲ್ಲ ಇಲ್ಲಿ ನಮ್ ಎಂಟ್ರೆನ್ಸ್ ಆಗಬೇಕಾಗ 7 o'clock 11:30 12 ಆಗಿತ್ತು. ಒಳಗಡೆ ಬಂದಾಗಿರ್ಬೋದು. ಯಾಕೆ ಗೊತ್ತಾ? ನಾವು ಇಲ್ಲಿ ಎಂಟರ್ ಆಗಿರೋದು 10 ಅಂದ್ರೆ
ಆ ಸ್ಟೇಜ್ ಎಲ್ಲ ಹೌದು. ಮುಗಿಸ್ಕೊಂಡ್ ಬಂದಿರೋ ಎಷ್ಟೊತ್ತು ಲೇಟ್ ಲೇಟ್ ಆಗಿತ್ತು. ಆಗಿತ್ತು. ಲೇಟ್ ಆಗಿತ್ತಮ್ಮ. ಅಲ್ಲ, ಅವ್ನು ಊಟ ಮಾಡ್ದೆ ಅಂತ. ನಾವ್ ಅಲ್ಲಿ ಕುತ್ಕೊಂಡಿದ್ದ 6:30 7 ಗಂಟೆ ತನಕ ಅಲ್ಲಿ ಕೂತಿದ್ವಿ. ಈಗ ನಾವು ಹಾಗಾದ್ರೆ stage ನಿಮ್ಮ ಮೇಲೆ ಅಂದಾಜು ಎಷ್ಟು? ಓಕೆ, ಎಲ್ಲಾರ್ ಗೆಸ್ ಈಗ ಎಷ್ಟು ಗಂಟೆ ಆಗಿರ್ಬೋದು ಅಂದಾಜು? ನಮ್ಮನ್ನ ಕರ್ಕೊಂಡ್ರಲ್ಲ ಅಲ್ಲಿ 7 ಗಂಟೆ ಅಲ್ಲಿ ಏನಿಲ್ಲ ಬೆಳಗ್ಗೆ ಆದ್ರೆ ಬರ್ತಾರೆ ಟಾಸ್ಕ್ ತಗೊಂಡು. ಅಲ್ಲಿವರೆಗೆ ಯಾರಿಗಾದ್ರೂ ಶೌಚಾಲಯ ಬೇಗ ಆಗ್ಬಿಟ್ರೆ ಬೆಳಗ್ಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ್ಲೇ ಜೋಕ್ ಮಾಡುವಾಗ ನಗು ನಕ್ಕಿ ನಲಿತಾ ಇತ್ತು. ಏನ್ ಮಾಡಬೇಕು, ನಾನ್ ನಕ್ ಬಿಟ್ರೆ ಇವ್ರಿಗೆಲ್ಲ ಡೌಟ್ ಬರ್ತದೆ, ನಗ್ಲಿಲ್ಲ ಅಷ್ಟೇ. ಇದೇ ಖುಷಿಗೆ ನೀವ್ ಆಡಿದ್ದಲ್ಲ ಗೇಮ್ ನಾನ್ ಆಡಿಸ್ತೀನಿ ಬನ್ನಿ. ಬೆಳಿಗ್ಗೆ ಬಾಬಿಂದ ದೂರ ನಿಂತಿದ್ದೆ, ಇವನ್ ಕೋತಿ ಗೀತಿ ಅಂತ ಇದ್ದೆ, ಈಗ ನೋಡಿದ್ರೆ ಹತ್ರ ಹಂಗೆ ಫೆವಿಕಲ್ ತರ ಅಂಟ್ಕೊಂಡ್ಬಿಟ್ಟಿದ್ದೆ. ಡೈಲಾಗ್ ಕೇಳಿ. ಸೇರ್ ಹಿಂಗೆ ಇರ್ತಿರ್ಲ ಚೇಂಜ್ ಆಗ್ತಿಲ್ಲ. ಇಲ್ಲ ಇಲ್ಲ ಹಿಂಗೆ ಇರ್ತೀವಿ. ಇದು ನನ್ ಗೇಮ್ ಇದು. ಇಲ್ಲಿ ಯಾರ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಅಲ್ಲ ಅಣ್ಣ, ನಿನ್ ಗೇಮ್ ಅಂದ್ರೆ ನೀನ್ ಯಾವ ತರ ಇಷ್ಟ ಆತರ ನೀನ್ ಯಾವ ತರ ಫೇರ್ ಮಾಡ್ತೀಯ ಅದು. ಓಕೆ, ಇವಾಗ ನಾವು ಚೇಂಜ್ ಮಾಡೋಣ. ಏನ್ ಗೊತ್ತಾ ಗೇಮ್ ಹೆಸರು? ರಿಂಗ ರೋಜಾ ಅಂತ. ಗೊತ್ತಾ ನಿಮ್ಗದು? ಇಲ್ಲ ನಿಮ್ಗೆ ನನ್ಗೂ ಗೊತ್ತು. ತೋರ್ಸಿ ಹೆಂಗೆ ಅಂತ. ಎಲ್ರು ಒಂದ್ ಸರ್ಕಲ್ ಮಾಡ್ಬಿಟ್ಟು ತೋರಿಸ್ತಾರೆ. ವಾಕ್ ಮಾಡ್ಬೇಕು. ರಿಂಗ ರೋಸ್, ಪಾಕೆಟ್ ಫುಲ್ ಆಫ್ ಪೋಸಸ್, ಅಶ್ಶ ಬುಷ ಆಲ್ ಫೆಲ್ ಡೌನ್. ಅದಲ್ಲ, ನೀವಿಬ್ರು ಬನ್ರಿ ಇಲ್ಲಿ, ನಾನು ತೋರಿಸ್ತೀನಿ, ನಾನು ಹೇಳ್ತೀನಿ. ಹಿಂಗ್ ಇಟ್ಕೊಬೇಕು ನೀವು. ಬಟ್ ಐ ಹೋಲ್ಡ್ ಲೈಕ್ ನೋ ಪ್ರಾಬ್ಲಮ್, ಯು ಹೋಲ್ಡ್ ಲೈಕ್. ಈಗ ಹೆಂಗಿದ್ದೀರ ಹಂಗೆ ಬನ್ನಿ, ಆಚೆ ಹೋಗೋಣ. ಆಚೆನಾ? ಹ್ಮ್, ಆಚೆನಾ? ನಿಮ್ಗೊಂದು ಸರ್ಪ್ರೈಸ್ ಬೇಡವಾ? ನಾಚ್ಲು ಆಚೆ ದಿನ ಇವತ್ತಿನಗೋಸ್ಕರ ನಾಚ್ಲು. ಸುತ್ತಿ ಮೈಲಾರಕ್ಕೆ ಬಂದೆ ನಾನು. ನಿಮ್ ತರ ಏನಾದ್ರು 1 ಲಕ್ಷ ನನ್ಗೇನಾದ್ರು ಕೊಟ್ಬಿಟ್ಟಿದ್ರೆ ರಾಜ್ಯ ರೋಷ ಖರ್ಚು ಮಾಡ್ಬಿಡ್ತಿದ್ದೆ. ನಿಮ್ ತರ ಕಂಜೂಸ್ ಆಗಿ ಹಿಂಗೆ ಕುತ್ಕೊಂತಿರ್ಲಿಲ್ಲ. ಇಷ್ಟೊತ್ತಿಗೆ 4 ಜ್ಯೂಸು, ಆಮೇಲೆ ಅಂದ್ರೆ ಮನೆಗೆ ಹೋಗ, ನಾವು ಮನೆಗೆ ಹೋಗ ಇಲ್ಲಿ ಇರೋ ಇದನ್ನ ಮಾರ್ಬಿಟ್ಟು ಹೋಗ್ಬಿಡ್ಬೇಕು. ಹೆಂಗೆ ಯಾವ್ದನ್ನ? ಟಾಸ್ಕ್ ಚಾಲೆಂಜ್ ಅವ್ರ ಹೆಂಗಿರ್ಬೇಕು ಗೊತ್ತಾ? Contestant ಅಂದ್ರೆ ಜಾಸ್ತಿ. ತುಂಬಾ ಕಷ್ಟ. ಓಕೆ, ಈಗ ಊಟ ಇಲ್ಲ ಅಂದ್ರೆ ಆಗಲ್ಲ ಆ ಟೈಮಲ್ಲಿ. ಈಗ ಹೊಟ್ಟೆ ತುಂಬಿದೆ, ಹೊಟ್ಟೆ ತುಂಬಿದ ರಾಜನಿಗೆ ಏನ್ ಕೊಟ್ರೆ ಏನೀಗ? ಅದೇ ಬೆಳಿಗ್ಗೆ ನೋಡಿ ಶುರು ಹಚ್ಕೋತಾರೆ ಎಲ್ಲ. ಎತ್ತಿದ್ರೆ ಕಾಸು, ಮಲಗಿದ್ರೆ ಲಾಸು, ಚಾಲೆಂಜು ಗೆದ್ದೋರೆ ಇಲ್ಲಿ ಬಾಸು. ಈಗ ಶೌಚಾಲಯಗೆ ನಾನೇ 3000 rupees. ಟೀ ಕೊಡಿ. ಇಲ್ಲ ಫಸ್ಟ್ ನೀರು. 1 2 3 3,000 ರೂಪಾಯಿ. 3,000 ನೀರು. ಶೌಚಾಲಯದ್ದು 3,000 ಕೊಟ್ಟಿದ್ದೀನು. ಓಕೆ. ಸರಿ, ನೀನು ವೋಚರ್ ಕೊಡಲ್ಲ ಏನಿಲ್ಲ, ನೀವು ಕಳಿಸ್ತೀರಲ್ಲ ನಿಮಗೆ ಟೀ. ಚೇಂಜ್ ನೀವು ಇಟ್ಕೊಂಡ್ಬಿಡಿ ಇದಕ್ಕೆ. ಹೌದಾ? ನಿಮ್ಗೆ ಟಿಪ್ಸ್. ಒಂದ್ ನಿಮಿಷ. ನಿಮ್ಗೆ ಕೊಟ್ಟರು ಟಿಪ್ಸ್ ಇಟ್ಕೊಂಡು ಕೊಡಂಗಿಲ್ಲ. ಸೊ ಅದಕ್ಕೆ ಇದು ಸುಮ್ನೆ ಹಂಗೆ ಜೋಕ್ ಆಗಿ ನಿಮ್ಗೆ ಟೀ ಅಲ್ವಾ? ನನ್ ಟೀ. ಓಕೆ, 3 ಜನ ಇನ್ನೊಬ್ರು ಬಂದು. ಅಂದ್ರೆ ಕಾಫಿ ಸಿಕ್ಬಿಟ್ರೀಗ ಎನರ್ಜಿ ಬಂದಂಗೆ. ಬೇಗನಾಗೆ ಏನ್ ಬೇಕು? ನೀರ್ ಬೇಕು. ಬೇಗನಾಗೆ ನೀರು. ಶ್ರೀಕೃಷ್ಣ ಪರಮಾತ್ಮಗೆ 3 ನೀರಾಯ್ತು, 1 ಕಾಫಿ. ಎಷ್ಟು ಅವರ್ ಕಂಪ್ಲೀಟ್ ಮಾಡಿದ್ರೆ ಏನಾರು ಐಡಿಯಾ ಇದೆ ನಿಮಗೆ? ಒಂದು 32 hours ಆಗಿರ್ಬೋದು. 32 ಗಂಟೆ ಕಂಪ್ಲೀಟ್ ಮಾಡಿದ್ದೀರಾ. ಚಾಲೆಂಜ್ ಎಲ್ಲ ಎದುರಿಸಿದ್ದೀರಾ, ಗೆದ್ದಿದ್ದೀರಾ.
ವೆರಿ ಗುಡ್. ಆಗ್ಲೇ ಕಣ್ಣುಗಳು ಪುಕ್ಕ ಪುಕ್ಕ ಅನ್ನೋದಾಗಿದೆ. ಯಾರು ಹಲ್ಲುಜ್ಜಿಲ್ಲ, ಯಾರು ಸ್ನಾನ ಮಾಡಿಲ್ಲ. ಈಗ ನಿಮ್ಮ ಕಷ್ಟನ ನೋಡಲಾರದೆ ನಮ್ಮ ಕಿನ್ನರಿಯವರು ಒಂದು ಆವಿಷ್ಕಾರ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನನ್ನ ಎದುರುಗಡೆ ಒಂದಷ್ಟು ಕಾರ್ಡ್ಸ್ ಇದೆ. ಈ ಕಾರ್ಡ್ಸ್ ನ ಅಲ್ಲಿ ನಮ್ಮ ಕಿನ್ನರಿಯವರು ಪ್ಲೇಸ್ ಮಾಡ್ತಾರೆ. ಒಬ್ಬೊಬ್ಬರಾಗಿ ಒಂದೊಂದು ಕಾರ್ಡ್ ಅನ್ನು ತಗೋಬೇಕು. ತಗೊಂಡು ನಿಮ್ ಜಾಗದಲ್ಲಿ ಕೂತ್ಕೋಬೇಕು. ನಾನು ಹೇಳೋ ತನಕ ಅದೇನು ಅಂತ ನೋಡಬಾರ್ದು. ಓಕೆ? ಇದರಲ್ಲಿ ಒಂದು, ನೀವು ಅದನ್ನ ಸರ್ಪ್ರೈಸ್ ಅನ್ಕೋತಿರೋ, ಶಾಪ ಅನ್ಕೋತಿರೋ, ವರ ಅನ್ಕೋತಿರೋ, ನಿಮಗೆ ಬಿಟ್ಟಿದ್ದು. ಒಂದು ಮಾರ್ಕ್ ಇರುತ್ತೆ, ಡೇಂಜರ್ ಮಾರ್ಕ್. ಆ ವ್ಯಕ್ತಿಗೆ ನಮ್ಮ ಕಿನ್ನರಿಯವರು ಒಂದು ಸಣ್ಣ ಪನಿಷ್ಮೆಂಟ್ ಅಂತ ಕೊಡ್ತಾರೆ. ಹಾಗೆ ಆ ಪನಿಷ್ಮೆಂಟ್ ಶಾಪ ಆಗಿರಲ್ಲ, ವರ ಆಗಿರುತ್ತೆ. ಯಾಕೆ ಅಂದ್ರೆ ಆ ಪನಿಷ್ಮೆಂಟ್ನ ಯಾರು ತಗೋತಾರೋ ಅವ್ರಿಗೆ ಮಿಕ್ಕ ಎಲ್ಲರ ಕಡೆಯಿಂದ 1,100,000 ರೂಪಾಯಿ ಬರುತ್ತೆ. ನೀವು ಇಲ್ಲಿ ಏನ್ ಕಳ್ಕೊತಾ ಇದ್ದೀರಿ ದುಡ್ಡು, ಅದನ್ನ ವಾಪಸ್ ಪಡ್ಕೊಳ್ಳೋಕೆ ಒಂದು ಅವಕಾಶ. ಓಕೆ? ಈಗ ನಿಮ್ಮ ಅದೃಷ್ಟನ ನಾನು ಶಫಲ್ ಮಾಡ್ತಾ ಇದ್ದೀನಿ. ಆರ್ವಾ, ಗುಂಡಣ್ಣ ರಿವೀಲ್ ಮಾಡಿ ನನಗೆ ತೋರಿಸು. ಸೇಫ್, ಅನ್ಲಕ್ಕಿ. ಅಯ್ಯೋ ಬಾಬ್, ಸೇಫ್, ಅನ್ಲಕ್ಕಿ. ಅಭಿಲಾಷ, ಓಹೋ ಸೇಫ್, ನೋಡ್ಕೊಳ್ಳಿ, ಅನ್ಲಕ್ಕಿ. ಯಾ ಮೇಘನಾ, ಆಹಾ ಲಕ್ಕಿ, ವೆರಿ ಲಕ್ಕಿ. ಇಲ್ಲ, ಯು ಆರ್ ಸೇಫ್ ಬಟ್ ಅನ್ಲಕ್ಕಿ. ಓಕೆ, ಇಬ್ಬರಿದ್ದಾರೆ ಈಗ. ಆಗ್ಲೇ ಪ್ರೋವಿನ್, ಫಿಂಗರ್ಸ್ ಕ್ರಾಸ್. ಪನಿಷ್ಮೆಂಟ್ ಸಿಕ್ಕದಾಗ ಗೊತ್ತಾಗುತ್ತೆ. ಓಕೆ ಶ್ರುತಿ, ಯೋರ್ ಟರ್ನ್. ಸೊ ಈಗ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಸೇಫ್ ಇಲ್ಲ ಬಟ್ ಲಕ್ಕಿ. ಓಕೆ, ಗಿವ್ ಮೈ ಬೆಸ್ಟ್. ಎಸ್, ನಿಮ್ಮ ಚಾಲೆಂಜ್ ಕಿನ್ನರೇ. ನೀವು ಯಾವ ಕಪಾಳ ಬೇಕಾದ್ರೂ ನೀವು ಆರಿಸ್ಕೋಬಹುದು. ಎರಡಿದೆ, ರೈಟ್ ಲೆಫ್ಟ್. ಕಪಾಳ ಕೊಡ್ದು ದುಡ್ಡು ಕೊಡಬೇಕು. ಕಪಾಳ ಕೊಡಿಸ್ಕೊಂಡು ಚಪ್ಪಾಳೆ ತಗೊಂಡಿದ್ದ ಏಕೈಕ ಮಹಿಳೆ. ವ್ಯಕ್ತಿ. ಏನು 5,000 ರೂಪಾಯಿ ಬಂದಿದ್ದಕ್ಕೆ ಆನಂದ ಬಾಷ್ಪನ ಅಥವಾ ಹೊಡೆದಿದ್ದಕ್ಕ ತುಂಬಾ ಜ್ವರ ಬಿತ್ತ? ಚಾಲೆಂಜ್. ವೆರಿ ಗುಡ್, ಐ ಲೈಕ್ ಇಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿಮ್ಮ ಅದೃಷ್ಟನ ಮತ್ತೆ ಶಫಲ್ ಮಾಡ್ಲಾ? ಓಕೆ, ಇವಾಗ ಈ ಕಡೆಯಿಂದ ಶುರು ಮಾಡ್ತೀನಿ. ಪ್ರವೀಣ್, ಶ್ರುತಿ, ಮತ್ತೊಮ್ಮೆ ನೋವೇ ಈಗಲೇ ಬೇಕಾಗಿದೆ. ಹೋಗ್ಬಿಟ್ಟಿದೆ ಬ್ರೈನ್ಗೆ. ಮೇಘನಾ, ಇದ್ರ 6 ಶಾರ್ಟ್ಸ್. ನಿಮ್ಗೆ ಎಷ್ಟು ಶಾರ್ಟ್ಸ್ ಗೊತ್ತಿಲ್ಲ. ಎಷ್ಟು ಓಪನ್ ಇಟ್. ನಾಯಿ ಮರಿ ಹಾಲು ಬೇಕೆ? ಏನಂದ್ರೆ ಪನಿಷ್ಮೆಂಟ್ ಏನಿರ್ಬೋದು ಅಂದ್ರೆ ನಾಯಿ ಮರಿ ತರ ಹಾಲು ಕುಡಿಬೇಕು ಅನ್ಸುತ್ತೆ. ನಾಯಿ ಕಂಡ್ರೆ ಭಯ. ಹೌದು, ಹೆಂಗೆ ನಾಯಿ ಕುಡಿಯೋದು? ನಾವ್ ಹೆಂಗ್ ಕುಡಿತೀವಿ ಹಂಗೆ ಅಲ್ವಾ? ನಾಯಿನಾ? ಹೌದಾ? ಅದು ಅಂತ ನಾಯಿ ಹಂಗೆ ಕುಡಿಯೋದು ಅಂತ ಕುಡಿಬೇಕು. ರೆಡಿ, ಸ್ಟಾರ್ಟ್. ಸ್ವಾಮಿ, ಸ್ವಾಮಿ, ಹಲೋ ಸ್ವಾಮಿ. ತುಂಬಾ ಥ್ಯಾಂಕ್ಸ್ ನಂಗೆ ಹಾಲು ಕೊಟ್ಟಿದ್ಕೆ. ಗಂಡ ಇಕ್ಳೆಲ್ಲ ಅನ್ಲಕ್ಕಿ ಆಗ್ಬಿಟ್ವಲ್ಲ. ರೆಡಿ, ಎಸ್, ಪ್ರೋ ವಿನ್. Come on, boy! ಬಟ್ ಬಾಬ್ ಗೊತ್ತಿಲ್ಲ. ನಮ್ಮ ಕಿನ್ನರಿಯವರು ಏನ್ ತಂದಿದ್ದಾರೆ ಗೊತ್ತಿಲ್ಲ. ಎಸ್, ಕಣ್ಣೀರ ಧಾರೆ. ಏನಿದು? ಏನು ಕಣ್ಣೀರ ಧಾರೆ? ನೀವೇ ಓಪನ್ ಮಾಡಿ ನಿಮ್ಮ ಕಣ್ಣೀರ ಧಾರೆನ ನೀವೇ ಕಣ್ತುಂಬ ನೋಡ್ಕೊಳ್ಳಿ. ಓಕೆ, ನಿಮ್ ಜಾಗದಲ್ಲಿ ಕೂತ್ಕೊಂಡು
ವೆರಿ ಗುಡ್. ಒಂದು ಚಪ್ಪಾಳೆ. ಯಾ. ನನಗೆ ನೀರಿನ ಬಾಟ್ಲಿ ಖರೀದಿ ಮಾಡ್ಬೋದಾ? ಓ, ಈಗಲೇ ಮಾಡ್ಬೋದು. ಬೇಕಾ? ಮನಿ ಮನಿ ಮನಿ. ಸಾರಿ, ಮನಿ ಎಕ್ಸ್ಟ್ರಾ ಬೇಕಾದ್ರೆ ತಗೋ, ನೀರು ಕೊಡು ಮಾಡಿ. ಓಕೆ. Save the water. ಯಾ. ಅಲ್ಲಿ ದುಡ್ಡು ಅಲ್ಲಿ ಹಾ, ಸೇವ್ ಇಟ್. ರಿಲ್ಯಾಕ್ಸ್. ಇನ್ನೊಂದು ಚಾಲೆಂಜ್ ಅಲ್ಲಿ ನಾನು ಸಿಗ್ತೀನಿ, ಅಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸ್. ನನ್ನ ಫಿಂಗರ್ ಇಂದ ಕೊಟ್ಟೆ ಆಯ್ತಾ. ಜಸ್ಟ್ ಇಮ್ಯಾಜಿನ್, No, that's- ನಾನೇನಾದ್ರೂ ಅವಳು ಹುಡುಗಿ ಆಗ್ತಾಳೆ. ಯಪ್ಪ, ನಂಗೆಲ್ಲ ಬೇರೆ ಹೊರಗಡೆ ಇವನ್ ನೀನ್ ಮಾಡ್ಲಿ ನನ್ನ ಕೈಲಾದ್ರೂ ಹೋಗ್ತಿತ್ತು ಅದು. ನಾನು ಮೊದ್ಲು ಹತ್ತು ಬಿಟ್ಟಾರಲ್ಲ, ನಾನ್ ಕಡಿಮೆ ಮಾಡಿರಲ್ಲ, ನಾನ್ ಜೋರ ನಾನು ಅನ್ಕೊಂಡೆ ಮೋಸ್ಟ್ಲಿ ನನ್ ಕಣ್ಣೀರ್ ನೋಡ್ಬಿಟ್ಟು ಇವ್ರು 3 ಜನ ಫುಲ್ ಕಡಿಮೆ ಹಾ, ಇಲ್ಲಾಂದ್ರೆ ಇಲ್ಲಿ ನೀನ್ ಕಡಿಮೆ ಸಿಗಾಸ್ಕೊಂಡ್ಬಿಟ್ರೆ ಅವ್ರು ನಮ್ಮ ಹತ್ರ ಬಂದಾಗ ಜೋರ ಅಂತ ಇದ್ರು. ಸೊ ನಾವು ಸ್ವಲ್ಪ ಆಕ್ಚುಲಿ ನಾನೀಗ ಸ್ವಲ್ಪ ರೆಸ್ಟ್ 15 ಮಿನಿಟ್ಸ್ ರೆಸ್ಟ್ ತಗೊಳ್ತೀನಿ. ಸೊ ನಾ ಯಾವಾಗ ಹೇಳ್ಬೇಕಂತ ನೀವು ನಮ್ಗೆ ಅಲಾರಾಮ್ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ಸೊ ನೀವು ಯಾವಾಗ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾವು ಕಣ್ಣು ಇವಾಗ ಸ್ಟಾರ್ಟ್ ನಾವು. ನಿದ್ದೆ ಇಲ್ಲದೆ ಕಣ್ಣು ಬಾಯಿ ಬಿಡ್ತಾ ಇದ್ದ ಬಾಬ್ ಮತ್ತು ಮೇಘನಾ ನಿದ್ದೆ ಅಡ್ವಾಂಟೇಜ್ ಬಳಸೋಕೆ ಇದು ಒಳ್ಳೆ ಟೈಮ್ ಅನ್ಸಿದ್ದೆ ತಡ. 15 ನಿಮಿಷ ಕಾಲು ಚಾಚ್ಕೊಂಡು ಮಲಗೇ ಬಿಟ್ರು. 15 ಮಿನಿಟ್ಸ್ ಮೋರ್ ದೆನ್ ಎನಫ್. ಅಷ್ಟು ಸಿಗ್ಬೋದು. ಇಂಥ ಟೈಮಲ್ಲಿ ಅಲ್ವಾ? ನಿಜವಾಗ್ಲೂ ಒಂದು ಕಣ್ಣಿಗೆ ರೆಸ್ಟ್ ಸಿಗುತ್ತೆ. 10 ನಿಮಿಷ ಕಾಲ, ಲುಕ್ ಅಟ್ ಮೈ ಐಸ್ ಹೌ ಇಟ್ ಹಸ್ ಬಿಕಮ್. 10 ನಿಮಿಷ ಕಾಲ ನನ್ ಕಣ್ಣು ಇದಾಗದೆ. ಇನ್ನೊಂದ್ ಸ್ವಲ್ಪ Practice ಇಲ್ಲ ಅಲ್ಲ, like after ಗೊತ್ತಾಗಲ್ಲ. 10 ನಿಮಿಷ ಕಾಲ್ ಗಂಟೆ ಮಲಗಿದ್ರೆ ಉಪಯೋಗ ಇಲ್ಲ. ಅದು ವೆರಿ ಡೇಂಜರ್. ಅದು ತಲೆಪೇನ ನನ್ಗೇನ್ ಗೊತ್ತಾ, ತುಂಬಾ ಸ್ಟ್ರೆಸ್ ಆದಾಗ ಸಖತ್ ನಿದ್ರೆ ಇಳಿಯತ್ತಲ್ಲ, ಹಿಂಗ್ ಮಲ್ದ್ರೆ ಒಂದ್ 5 ಮಿನಿಟ್ಸ್ ಫುಲ್ ಡೀಪ್ ಸ್ಲೀಪ್ ಹೋಗಿ ಬಂದ್ಬಿಟ್ಟಿರ್ತೀನಿ, ನನ್ಗೆ ಗೊತ್ತಿರಲ್ಲ. ಹಂಗೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಂಗೆ ಹುಚ್ಚಿ ತರ. Come on, Bob. your partner man. ಅಮ್ಮ ತಾಯಿ, ಅಮ್ಮ ತಾಯಿ ಅವ್ಳು ಬೆಚ್ಚಿಗೆ ಓದ್ಕೊಂಡು ಎದ್ಬಿಟ್ಲು ಕಣ್ಣೋಡಿ. ಇವಳು ಎದ್ದಿದ್ದು ನನಗೆ ಎಚ್ಚರಿಕೆ ಆಗೋಯ್ತು. ಹೋಗು, ನಾನು ಇದ್ರೆ ಬರ್ತಾ ಇದ್ದಿದ್ದು. ಅಮ್ಮ ಈ ನಿದ್ದೆ ನೋವು ಸಾಕು. ನಿದ್ರೆ ಬರ್ತಿದ್ಯಾ ಇನ್ನ? ಅಯ್ಯೋ, ಈ ನಿದ್ದೆ ಕೊಟ್ಟಿದ್ದು ಸಾಕು, ನನ್ನ ನಿದ್ದೆಗೆ ಹೊಟ್ಟೋಗ್ಬಿಟ್ಟೆ. ಬೇಸಿಕ್ ರೂಲ್ ಅಂತಲ್ಲ 1 2 3 4 ಅದೇ. ಓಕೆ, ಫ್ರಮ್ ಹಿಯರ್ ಇಲ್ಲಿ ಮಸ್ಕಿಟೋ ಇದೆ ಆಯ್ತಾ, ಹಿಟ್ ಇಟ್. ದಿಸ್ ಇಸ್ 1 ಟೇಕ್ ಅಂಡ್ ಥ್ರೋ. ಓಕೆ, ಅದು 2 1 2 3 4 1 2 3 and 4. now ಇಲ್ಲಿಂದಾನೆ ಬ್ಯಾಕ್. ಓಕೆ, ಲೈಕ್ 1 2 3 and 4. ಆಫ್ಟರ್ ಅಂದ್ರೆ ಇದಾದ್ಮೇಲೆ ಡೂ ಮಾಡೆಲ್ ರ್ಯಾಂಪ್. ಓಕೆ, 1 2 3 and 4 1 and 2 3 and 4 1 2 3 and 4. now walk 2 3 and 4 jump back. now 1 2 3 and 4. now 1 and 2 last pose. ಸರಿ, ಏನೇನೋ ಮಾಡ್ತಾ ಇದ್ದ, ಏನೇನೋ ಮಾಡ್ತಾ ಅದಕ್ಕೆ ಒಂದು ಪಿಲ್ಲೋ ಹಾಕೋದು. ಶಿವಶಾಸನ. ನಾನು ಬಿದ್ದೋಗ್ತೇನೆ ಸರ್, ಹೆಲ್ಪ್ ಮಾಡಿ. ಗ್ಯಾರಂಟಿ. ಪಾಪ ಹಿಂಗೆ ನಿದ್ದೆ ಮಾಡ್ಬಿಟ್ರೆ ತಲೆ ನೆಲ ಕೊಟ್ಕೊಂಡು ಅವ್ನು ಗಿನ್ನಿಸ್ ರೆಕಾರ್ಡ್ ಅವನು. ಮಾಡ್ತೀರಾ ರೆಕಾರ್ಡ್? ಈಗ ನಿಮ್ಮ ರಿಯಲ್ ಫಿಟ್ನೆಸ್, ಮೆಂಟಲ್ ಸ್ಟೆಬಿಲಿಟಿ, ಫಿಸಿಕಲ್ ಸ್ಟೆಬಿಲಿಟಿ ಏನು ಅಂತ ಚೆಕ್ ಮಾಡೋದಕ್ಕೆ ನಾನು ಡಾಕ್ಟರ್ ಆಗಿ ಇಲ್ಲಿ ಬಂದಿದ್ದೀನಿ. ಓಕೆ ಓಕೆ, ಸೊ ಐ ಥಿಂಕ್ ಎಲ್ಲರೂ ಚಾಲೆಂಜ್ ರೆಡಿ ಇದ್ದೀರಾ ಅನ್ಕೋತೀನಿ. ಹೌದು ಸರ್. ಹೌದು ಸರ್, Yes, sir. ನಾವು ರೆಡಿ ಸರ್. ಇದು ಈ ಎಪಿಸೋಡ್ ನ ಬಹಳ ಇಂಪಾರ್ಟೆಂಟ್ ಘಟ್ಟ. ಈ ಚಾಲೆಂಜ್ ಏನಿದೆ, ಈ ಚಾಲೆಂಜ್ ರೌಂಡ್ ಏನಿದೆ, ಇದು ಎಲಿಮಿನೇಷನ್ ರೌಂಡ್. ಹೆಸರು ಕಾಳು, ಪ್ರತಿಯೊಬ್ಬರ ಹೆಸರಿನಲ್ಲೂ ಒಂದೊಂದು ಡಬ್ಬಿ ಇದೆ. ಪ್ರತಿಯೊಬ್ಬರಿಗೂ ಇದನ್ನು ಕೊಡ್ತೀನಿ, ಪ್ರತಿಯೊಬ್ಬರಿಗೂ ಒಂದೊಂದು ಪ್ಲೇಟ್ ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರತಿಯೊಂದು ಕಾಳನ್ನ ಎಣಿಸಿ ಟೋಟಲ್ ಮಾಡಿ ಈ ಡಬ್ಬಿಯೊಳಗೆ ಹಾಕಬೇಕು. ಹಾಕದ ಮೇಲೆ ನೀವು ಒನ್ಸ್ ಈ ಮುಚ್ಚಲಾನ ಮುಚ್ಚಿ ಇದರಲ್ಲಿ
ಏನು ಕೌಂಟ್ ಮಾಡಿರ್ತೀರಿ ಆ ಕೌಂಟ್ ನ ಬರೆದ ಮೇಲೆ ಇಟ್ಸ್ ಡನ್. ಒನ್ಸ್ ವೆನ್ ಐ ಸೇ ಸ್ಟಾರ್ಟ್ ಯು ಶುಡ್ ಸ್ಟಾರ್ಟ್, ಸ್ಟಾಪ್ ಅಂತ ಹೇಳಿದ್ರೆ ಸ್ಟಾಪ್ ಮಾಡಬೇಕು. ಡನ್. Done. ಬಾಬ್. ಇವಾಗ ನಾನು ಕೌಂಟ್ ಮಾಡ್ತಾ ಈಗ ಲೈಕ್ ಸಪೋಸ್ ಅದ್ರ 150 ಮೇಲೆ ಬರೆಯೋಗಿಲ್ಲ, ಅದ್ರ ಮೇಲೆ ಓನ್ಲಿ ದ ಲಾಸ್ಟ್. ಕೈ ಮೇಲೆ ಬರ್ಕೊ. ಆದ್ ನಿಮ್ ಇಷ್ಟ. ಪ್ರತಿಯೊಂದು ಡಬ್ಬದಲ್ಲೂ ಎಷ್ಟೆಷ್ಟಿದೆ ಅಂತ ಕೌಂಟ್ ಮಾಡಿ ಕೊಟ್ಟಿದೆ. ಯಾರ್ಯಾರ ಡಬ್ಬದಲ್ಲಿ ಎಷ್ಟೆಷ್ಟಿದೆ ಅಂತ ನನಗೆ ಗೊತ್ತು. ಓಕೆ, ಓಕೆ, ಗುಡ್ ಲಕ್. ಇನ್ 2 hours ಬಿಟ್ಟು ಬರ್ತೀನಿ. ಒಳ್ಳೇದಾಗ್ಲಿ. ಎಲಿಮಿನೇಷನ್ ರೌಂಡ್ ಭಯ ಭಕ್ತಿಯಿಂದ ಮಾಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನಿಮ್ದು ಎಷ್ಟಾಗಿದೆ ಗುಂಡಣ್ಣ? ನೋಡಿ ನಾಳೆಲ್ಲ ಹೋದ್ರೆ ಹೆಂಗೆ ಅನಿಸ್ತು? ಇದೊಳಗಡೆ ಆಯ್ತಾ? ಯಾವಾಗ ನಿಮ್ ಫಿಲಿಮ್ ಆಮೇಲೆ ಸಿಗ್ತೀನಿ. ಆಮೇಲೆ ಸಿಗ್ತೀನಿ. ಎಷ್ಟು ಎಣಿಸಿದ್ರಿ ಇವಾಗ? ರಾಮ ಹರೇ ಕೃಷ್ಣ ಹರೇ 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 ರಾಮ ಹರೇ ಕೃಷ್ಣ. ಎಷ್ಟು ಎಣಿಸಿದ್ರಿ ಹೇಳಿ ಅದಕ್ಕೆ? ಇದಾ ಲೆಕ್ಕ ಹೇಳಿ. 508. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಬೇಕಾಗಿಲ್ಲ ನಂಗೆ. ಹೊಟ್ಟೆ ಹಸಿತೈತೆ, ಹಂಗೆ ಒಂದೊಂದು ಕಾಳೆ ಬಾಯಿ ಹಾಕೊಂತ. ತೆಗ್ಬಿಟ್ರು ಬಾಯಿನ ಹೋಗ್ರಿ ಹೆಸರು ತುತ್ರಿ. ಯಾಕೆ ನೀವು ಡಿಸ್ಟರ್ಬ್ ಮಾಡ್ಬೇಡಿ, ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಡಿಸ್ಟರ್ಬ್ ಅಲ್ಲ. ಎಷ್ಟು ಕೌಂಟ್ ಹೆಲ್ಪ್ ಮಾಡಕ್ ಬಂದಿರೋದು ನಿಮ್ಗೆ? ಅವ್ರಿಗೆಲ್ಲ ಮಾಡಿ ಹೋಗಿ. 14, 15, 18 ಫ್ರೆಶ್ ಆಗ್ಬಿಟ್ಟಿದ್ದೀರಾ ಫುಲ್ಲು? ಯಾವ್ದಪ್ಪ ಕರೆ? ಇವಾಗ ನೀವು ಕಾಳು ತಿಂದಿದ್ದು ಏನ್ ಮಾಡೋದು? ಅದು ಕೌಂಟ್ ಹಾಕ್ಬೇಕು. ಅದು ಕೌಂಟು ಎಷ್ಟು ತಿಂದ್ರಿ? ಅದ್ರಲ್ಲಿ ನಾನು ಲೆಕ್ಕನೇ ಹಾಕಿಲ್ಲ. ಒಂದಿಷ್ಟು ಲೆಕ್ಕ ಹಾಕಲ್ಲ ಅಂದ್ರೆ ಅಲ್ಲಿ ನಮ್ನ ಅಲ್ಲಿ ಬೈಯೋದಲ್ಲಿ ನಿಮ್ನಲ್ಲ. ಏನಕ್ಕೆ ನೀವು ಬರ್ದು ಹಿಂಗ್ ಡಿಸ್ಟರ್ಬ್ ಮಾಡ್ತೀರಾ? ನಾನು ನಿಮ್ಗೆ ಹೆಲ್ಪ್ ಮಾಡ್ತಿರೋದು. ಕಮ್ಮಿ ಆದ್ರೆ ನಿಮ್ಗೆ ಅಲ್ಲಿ ಒಳ್ಳೆ ತರ ಬೇಗ ಆಗುತ್ತದೆ. ಸುಮ್ನೆ ನೀವು ಡಿಸ್ಟರ್ಬ್ ಮಾಡಿ ನಮ್ನ ಇಲ್ಲಿ ಸೋಲ್ಸ್ಬೇಡಿ. ನೀವು ಇಷ್ಟು ತಿಂದಿದ್ದೀನಿ ನಾನು. ಎಷ್ಟು ತಿಂದಿದ್ದೀರಾ? ಇವಾಗ ತಂದು ಕೊಟ್ರೆ ಸರಿ. 17, 15. ಕೌಂಟ್ ಚೆನ್ನಾಗಿ ಬರ್ತದೆ ನಮಗೆ. ಹೇಗೆ 15 ಬರುತ್ತಾ? 16. ನಾನೆಲ್ಲ ವೀಕ್ ಅನ್ಕೊಂಡೆ. ನೀವು ತಿಂತ ಗೋಳೆಲ್ಲ ಬೇಡ, ತೊಪ್ಪಿನೇ ಹಾಳು. ಎಷ್ಟು ಕೋಲ್ ತಗೊಂಡಿದ್ರೆ ಅಷ್ಟು ಹೇಳಿ ನೀವು. ಅಲ್ಲ 17. ನೀವು ಇಲ್ಲ ಅಷ್ಟು ಎಣಿಸಿದೆಲ್ಲ ವೇಸ್ಟ್ ಮಾಡ್ಬೋದಲ್ಲಿ. ಮೇಲ್ಗಡೆ ಚಾಲಿ ಮಾಡ್ಬಿಟ್ರೆ ನಿಮ್ನ ನನ್ನ ಜೊತೆ ನಿಮ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟಿದೆ ಹೇಳಿ. ನಾನು ಕೊಡ್ತೇನೆ ನಿಮ್ಗೆ. ನೀವು ಡಿಸ್ಟರ್ಬ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ಬೇಕು. ನನ್ನ ಕೌಂಟ್ ಅಲ್ಲಿ ಇಲ್ಲ. ಇಲ್ಲಿ ಏನು ಹೊರಗಡೆ ತಿಂತಿರತ್ತೀನಿ ನೀವು. ಇಲ್ಲಿ ಈ ಪ್ಲೇಟ್ ಅಲ್ಲಿ ಇಲ್ಲಿ ಬೇಡ. ಇಲ್ಲ ಅದ್ರಲ್ಲಿ ಎಣ್ಸಿರೋದು ತುಂಬಾ ಸಿಹಿ ಇರುತ್ತೆ. ಏನದು? ತೋರಿಸ್ತೀನಿ. ನನ್ನ ಕೌಂಟ್ ತೋರಿಸ. ಕ್ಯಾಮ್ರಾ ಗೊತ್ತಾಗ ಎಷ್ಟು ತಿಂತಿದ್ದೀರ ನೀವು. ಬನ್ನಿ ಆಮೇಲೆ ಬರ್ತೀನಿ. ಬರ್ಬೇಡಿ. ಅಬ್ಬಾ, ಯಾವ ಜೈಲಲ್ಲೂ ಈ ಮಟ್ಟಿಗೆ ಶಿಕ್ಷೆ ಕೊಡಲ್ಲ. ಈ ಟಾಸ್ಕ್ ಈ ಚಾಲೆಂಜ್ ಶುರು ಆಗೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಕಣ್ಣೆಳೆಯೋಕ್ಕೆ ಶುರು ಹೋಗಿತ್ತು. ಯಾವಾಗ ಡಬ್ಬ ಕೊಟ್ಟು ಹೆಸರು ಕಾಳು ಕೊಟ್ಟರು ನಿದ್ದೆ ಎಲ್ಲ ಎಲ್ಲಿ ಓಡೋಯ್ತೋ ಗೊತ್ತಿಲ್ಲ. ಪಟ್ಟಂತ ಎಣಿಸಿದ್ದೀನಿ. 6780 ಕಾಳಿದೆ. ಅದರಲ್ಲಿ ಒಂದು ಕಲ್ಲು ಸಿಕ್ಕಿದೆ, ಒಂದು ಸಿಪ್ಪೆ ಸಿಕ್ಕಿದೆ. ಎರಡನ್ನೂ ಎತ್ತಿಟ್ಟಿದ್ದೀನಿ. ಒಂದು ಕಾಳನ್ನು ಬಿಡದಂಗೆ ಎಣಿಸಿದ್ದೀನಿ. ಇನ್ ಟೋಟಲ್ 6999. 6812. ನನಗೆ 6892 ಕಾಳುಗಳು ಸಿಕ್ಕಿದೆ. ಒಂದು ಕಲ್ ಸಿಕ್ತು, ಅದನ್ನ ಇನ್ಕ್ಲೂಡ್ ಮಾಡಿಲ್ಲ, ಬಿಸಾಡಿದ್ದೀನಿ. ನಂದು 6820 ಬಂದಿದೆ. ನನ್ನ ಟೋಟಲ್ ಕೌಂಟು 6367 ಬಂದಿದೆ. ಟೋಟಲ್ ಈಗ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಗೊತ್ತಿಲ್ಲ, ಏನು ಸರಿ ಇದೆಯಾ ತಪ್ಪಿದೆಯಾ ಅಂತ. ಸೊ ಬಿಕಾಸ್ 2 ಸತಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಟೈಮೇ ಸಿಗಲಿಲ್ಲ. ಎಲ್ಲ ಕರೆಕ್ಟಾಗಿ ಎಣಿಸಿದ್ರಾ? ಅನ್ಕೊಂಡು ಎಣಿಸಿದೀವಿ. ಓಕೆ, 6 ಜನ ಇದ್ದೀರಿ.
ಒಂದು ಕೆಲಸ ಮಾಡ್ತೀನಿ, ಒಂದು 3 ಜನನ ಮೊದಲು ಸೇಫ್ ಮಾಡ್ತೀನಿ. ನಾವೆಷ್ಟು ಗ್ರೇನ್ಸ್ ಕೊಟ್ಟಿದ್ವಿ, ಡಿಫ್ರೆನ್ಸ್ ಎಷ್ಟು ತುಂಬಾ ಕಡಿಮೆ ಡಿಫ್ರೆನ್ಸ್ ಇತ್ತು. ಆ 3 ಜನ ಬಾಬ್, ಶ್ರುತಿ ಸೇಫ್, ರವೀನ್ ಸೇಫ್, 3 ಜನ ಉಳ್ಕೊಂಡಿದ್ದೀರಿ. ಗುಂಡಣ್ಣಯ್ಯ ಸೇಫ್. ಓಕೆ, ಮೇಘನನ್ ಬಗ್ಗೆ ಎಲ್ಲಾರ್ಗೂ ಡೌಟ್ ಇದೆ. ನಾನು ಟೆನ್ಷನ್ ಮಾಡ್ಕೊಳ್ಳೋದು ನೋಡಿ ಅವ್ರು ಆ ಥರ ಅನ್ಕೊಂಡಿರ್ಬೋದು ಅನ್ಕೊಂಡು. ಬಟ್ ಆ ಟೆನ್ಷನ್ ಅಲ್ಲೂ ಕರೆಕ್ಟ್ ಆಗಿ ಹೇಳಿದ್ದೀರಿ, ಅಂದ್ರೆ ಕರೆಕ್ಟ್ ಅಕೌಂಟ್ ಕೊಟ್ಟಿದ್ದೀರಿ, ಹೌದಾ? ಹೌದು. ಕಾನ್ಫಿಡೆಂಟ್? ಎಸ್. ಅಭಿಲಾಷ? ಐ ಡೋಂಟ್ ನೋ, ಐ ಹ್ಯಾಡ್ ಲೆಫ್ಟ್ ಎವ್ರಿಥಿಂಗ್ ಟು ಮೈ ಕೃಷ್ಣ. ಓಕೆ, ಕೃಷ್ಣ, ಪರಮಾತ್ಮ, ಅಭಿಲಾಷ, ಯು ಆರ್ ನಾಟ್ ಸೇಫ್. ಹೆಲ್ಮೆಟ್ ಆಗ್ತಾ ಇದ್ದೀರಿ, ಪ್ಲೀಸ್ ಕಮ್. ಯಾರು ನಿಮ್ಮನ್ನ ಎಲಿಮಿನೇಟ್ ಮಾಡಲಿಲ್ಲ, ನಿಮ್ಮ ಕೈಯಾರೆ ನೀವೇ ಮಾಡ್ಕೊಂಡಿದ್ದಂಥದ್ದು. ಹೇಳ್ಬಿಡ್ತೀನಿ, 7,000 ಗ್ರೇನ್ಸ್ ಇತ್ತು ಅದರಲ್ಲಿ. ಅಂಡ್ ತುಂಬಾ ನಿಯರೆಸ್ಟ್ ಬಂದಿದ್ದು ಬಾಬ್, ಲೈಕ್ ಓನ್ಲಿ 1 ಡಿಫರೆನ್ಸ್. ಅಭಿಲಾಷ ತುಂಬಾ ದೊಡ್ಡ ಡಿಫರೆನ್ಸ್ ಇತ್ತು, ಲೈಕ್ 633. ಒಂದ್ ಕೆಲಸ ಮಾಡ್ಬಿಡ, ನಾವೆಲ್ಲ ನಿದ್ದೆ ಮಾಡ್ಬಿಡೋದ, ಮೇಘನಾನ್ ಮತ್ತೆ ಕರ್ಸ್ಬಿಡ್ತಾರೆ. ನೀನೇ ವಿನ್ನಿರಪ್ಪ ಅಂತೇಳಿ ನಾವೆಲ್ಲ ಗುರುಕಿ ಹೊಡಷ್ಟು ಶಿರು ಹಚ್ಕೊಳ್ತಾ. ಮೇಘನ ಅಲ್ಲ, ಅಭಿ. ನೋಡಮ್ಮ, ಬಾಯಲ್ಲಿ ನಿನ್ನ ಹೆಸರಿದೆ ನೋಡು, ನಿನ್ನೆ ನೋಡು, ಬಾಯಲ್ಲಿ ನೀನು, ಕಣ್ಣಲ್ಲಿ ನೀನು, ಮುಂದೇನು ಇಲ್ಲೇ ಇದೆಯಾ, ನಾನು ನಿನ್ನೆ ಮನೆ ಕಳಿಸ್ತೇನೆ. ನಾನು ನಿಮಗೂ ಕ್ಲೋಸ್ ಕಾಲಿಂಗ್. ಮಾಡಿಲ್ಲ. 1 ನಿಮಿಷನೂ ನಿದ್ದೆ ಮಾಡಿಲ್ವಾ? ನೋಡಿ, ಒಂದ್ ಸೆಕೆಂಡ್ ಇಲ್ಲ. ಆದ್ರೂ ಅಷ್ಟು ಚೆನ್ನಾಗಿ ಕಾಣ್ತೀರಾ ಎಲ್ಲರೂ. ಹೌದಾ? That's really nice. I'm super ಕರ್ಷಿ. ಸೊ ಇವಾಗ ನಾನು ಮನೆಗೆ ಬಂದಿದ್ದೀನಿ, ನಂಗೆ ಎಂಟರ್ಟೈನ್ಮೆಂಟ್. ಸೊ ಮ್ಯೂಸಿಕ್ ಪ್ಲೀಸ್, ಮ್ಯೂಸಿಕ್. ಎಷ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ ಪ್ಲೀಸ್, ಒಂದು ಒಳ್ಳೆ ಸಾಂಗ್, ಕಪಾನಗುಚ್ಚಿ ಸಾಂಗ್ ಹಾಕಿ ಸರ್. ಮ್ಯೂಸಿಕ್. ಬನ್ನಿ. ನಾನ್ ಅನ್ಕೊಂಡಿದ್ದೆ ನಿಮ್ನ ಟಿವಿಲೆಲ್ಲ ನೋಡಿ ದೊಡ್ಡ ಹೀರೋಯಿನ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಡ್ಯಾನ್ಸೇ ಬರಲ್ಲ. ತುಂಬಾ ಬೇಜಾರಾಯ್ತು ಅಲ್ಲ? ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂದ್ರೆ ಮಾಡಾಗಿದ್ಯಲ್ಲ, ಇನ್ನೇನ್ ಮಾಡ್ತೀರಾ ಮತ್ತೆ? ಮಾಡೋದು ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಮಾಡಬೇಡಿ ಆಯ್ತಾ? ಇಲ್ಲಿ ನಿಮ್ ಮನೇಲಿ ಏನ್ ತಿನ್ಕೊಂಡ್ ಬಂದ್ರಿ? ಕಾಫಿ ಕುಡಿದ್ರ ಏನು? ನಾನು ಚಪಾತಿ ತಿನ್ಕೊಂಡ್ ಬಂದೆ. ನಿಮ್ ಬೆಸ್ಟ್ ಫ್ರೆಂಡ್ ಯಾರು? ಯಾರು ಹೇಳಿ. ಅಪರ್ಣ. ಅಪರ್ಣ? ಯಾವ ಅಪರ್ಣ? ಫ್ರೆಂಡ್ ಅಪರ್ಣ. ಅವರು ಸೀರಿಯಲ್? ಇಲ್ಲ, ಅವ್ರು ಡಾಕ್ಟ್ರು. ಅವ್ರ ಹೆಂಗ್ ನಿಮ್ ಫ್ರೆಂಡ್ ಮಾಡ್ಕೊಂಡಿದ್ದಾರೆ? ನೀವ್ ಹೀರೋಯಿನ್, ಡಾಕ್ಟ್ರು, ಎಲ್ಲಿ ಹೆಂಗ್ ಫ್ರೆಂಡ್? ನಾವು ಕ್ಲಾಸ್ಮೇಟ್ಸ್. ಸಾರಿ. ಇವ್ರು ನೋಡ್ರಿ, ಎಷ್ಟೇ ನಾನು ನೀವು ಏನ್ ಹೀರೋಯಿನ್, ನೀವು ದೊಡ್ಡ ಸ್ಟಾರ್ಗಳ ಜೊತೆ ಎಲ್ಲ ಮಾಡಿದೀರಾ, ಡ್ಯಾನ್ಸ್ ಮಾಡಕ್ ಬರಲ್ಲ ಅಂದ್ರೂ ನೀವ್ ಹೇಳ್ಕೊಡಿ, ನಾನು ಕಲಿತೀನಿ. ಹಿಂಗೆ ಸ್ಮೈಲ್. ಬೇರೆಯವ್ರಾಗಿದ್ರೆ ಏನ್ ನೀನ್ ನನ್ ಬಗ್ಗೆ ಮಾತಾಡೋದು ಅಂತ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ನಿಜವಾಗ್ಲೂ ಯು ಗ್ರೇಟ್. ನಾನು ಎಷ್ಟೇ ಬೈದ್ರೂ ಸ್ವೀಟ್ ಆಗಿ ಅಂತ ಸ್ಮೈಲ್ ಇದೆಯಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ತುಂಬಾ ಒಳ್ಳೆ ಗುಣ. ಬಾಬ್ ಬಾಬ್ ಮಾರ್ಲೆ, ಕನ್ನಡ ಬಾಬ್ ಮಾರ್ಲೆ. ನಾನು ನಿಮಗೋಸ್ಕರ ಒಂದ್ 2 ಲೈನ್ ಕನ್ನಡ ಹಾಡಾಡ್ತೇನೆ. ಆರಾಮಾಗಿ ಇದ್ದೆ ನಾನು,
ನಿನ್ನ ಕಂಡು ಏನಾಯಿತು ಅರೆ ಏನಾಯಿತು ಅಲೆ ಜೋರಾಯಿತು ಬಲು ಸಿಹಿಯಾದ ಮಾನವಾಯಿತು ಆರಾಮಾಗಿ ಇದ್ದೆ ನಾನು ನಿನ್ನ ಕಂಡು ಅರೆ ಏನಾಯಿತು. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್. ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಏನೋ ಮೂರ್ ಕಡೆ ದನಗಳು ಕಟ್ಟಾಕ್ಬೇಕಾದ್ರೆ ಇದೇ ತರ ಮಾಡೋ ಸರ್. ಮುಗ್ದಾರ ತಗೊಂಡ್ರಪ್ಪ, ಕಟ್ಟಾಕ್ಬಿಡ ನಾನು 4 5 ಬಹಳ ಈಸಿ ಆದ ಸಿಂಪಲ್ ಆದ ಒಂದು ಚಾಲೆಂಜ್. ಈ ಆಟನ ಎಲ್ಲರೂ ಆಡಿರ್ತೀರಾ, ಬಹಳ ಸುಲಭವಾದ್ದು. ಏನ್ ಮಾಡ್ಬೇಕು ಅಂದ್ರೆ ಕಬಡ್ಡಿ ಆಡ್ಬೇಕು. ಅದೇ ನಾನು ಹೇಳಿದೆ ಸರ್. ಯಾರಿಗೆ? ಇವ್ರಿಗೆ ಹೇಳಿದೆ. ನನಗೆಲ್ಲ ಹೇಳಿದ್ರು ಇದೆಲ್ಲ ದನ ಕಟ್ಟಾಕ ಜಾಗ ಅಂದ್ರೆ ಕಬಡ್ಡಿ ಅಂತ ಹೇಳಿದೆ. ಅರ್ಥ ಮಾಡ್ಕೊಳ್ಳಿಲ್ಲ. ಈ ತರ ರಿಂಗ್ ಇರತ್ತೆ ಗೊತ್ತಿಲ್ಲ. ಒನ್ ಪಿಚ್ ಒನ್ ಸೈಡ್. ಈಗ 5 ಜನ ಇದ್ದೀರಿ ಚಾಲೆಂಜರ್ಸ್. ಮಿಕ್ಕಿದ್ದ 4 ಜನ ಇಲ್ಲಿ ನಿಂತಿರ್ತಾರೆ, ಒಬ್ರು ರೈಡ್ ಮಾಡ್ತಾರೆ. ಓಕೆ, ಹಿಡಿಬೇಕು, ತಳ್ಳಬೇಕು ಆ ಕಡೆಗೆ. ದಟ್ಸ್ ದ ರೂಲ್. ಎಸ್, ಆ ಕಡೆಗೆ ತಳ್ಳಬೇಕು. ಅವರು ನಿಮ್ಮನ್ನ ಈ ಕಡೆಗೆ ತಳ್ತಾರೆ. ಇಲ್ಲಿ ಯಾರು 4 ಜನ ಇರ್ತಾರೋ ಯು ಶುಡ್ ಡಿಫೆಂಡ್ ದಟ್ ಫೆಲೋ ಫ್ರಮ್ ಗೋಯಿಂಗ್ ಹಿಯರ್. ಓಕೆ, ಅವ್ರು ಇಲ್ಲಿಗೆ ಹೋದ್ರೆ ಅವ್ರಿಗೆ 1 ಪಾಯಿಂಟ್ ಸಿಗುತ್ತೆ. ನೀವು ಅಲ್ಲಿಗೆ ಹಾಕಿದ್ರೆ ಹೋಯ್ತು, ಮೈನಸ್. ಈ ರೌಂಡ್ ನಲ್ಲಿ ಏನು ಅಂದ್ರೆ ಒಂದು ಟ್ರಂಪ್ ಕಾರ್ಡ್ ಇದೆ, ಒಂದು ಪನಿಷ್ಮೆಂಟ್ ಕಾರ್ಡ್ ಇದೆ. ಶುರು ಮಾಡೋಣ ಕಬಡ್ಡಿ ಆಡಕ್ಕೆ? ಓಕೆ, ಹಿಂಗೆ ಯಾರಿಂದ ಶುರು ಮಾಡೋದು ಯೋಚನೆ ಮಾಡೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ಟ್ವಿಸ್ಟ್. 5 ಜನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತೀರ, ಹಂಗೆ ನಿದ್ದೆ ಮಾಡ್ಬಿಡ್ಬೋದು. ಅಲ್ಲಿಂದ ರೈಡ್ ಮಾಡ್ಕೊಂಡು ಬರೋರು ಕಬಡ್ಡಿ 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 ಹೇಳ್ಕೊಂಡ್ ಬರ್ತೀರಾ. ಇಲ್ಲಿ 4 ಜನ ಏನಿರ್ತಾರೆ ಅವ್ರ ಕಾಲ್ಗೆ ಗೆಜ್ಜೆ ಕಟ್ಟಿರ್ತೀವಿ. ಈ ಗೆಜ್ಜೆ ಕಟ್ಟಿರೋರು ಅವ್ರಿಗೆ ಟಾರ್ಗೆಟ್. ಅವ್ರು ಮಾತಾಡ್ತಿರೋದು ಇಲ್ಲಿ ಕೇಳಿಸ್ತಾ ಹೋಗುತ್ತೆ ಅವ್ರಿಗೆ. ಸೊ ಆ ವ್ಯಕ್ತಿ ಎಲ್ಲಿದ್ದಾನಂತ ಇವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇದು ಬರೀ ಪ್ಲೇನ್ ಕಬಡ್ಡಿ ಅಲ್ಲ, ಬ್ಲೈಂಡ್ ಕಬಡ್ಡಿ. ಆಗ್ಬೋದಾ? ಗೆಟ್ ರೆಡಿ ಫಾರ್ ದ ಬ್ಲೈಂಡ್ ಕಬಡ್ಡಿ. ಕಮ್ ಆನ್. ರೆಡಿ ಚಾಲೆಂಜರ್ಸ್? ಓಕೆ, ಕಬಡ್ಡಿ ಕಬಡ್ಡಿ ಜೋರಾಗಿ ಹೇಳ್ಬೇಕು. ಬಾಬ್ ಹುಷಾರಾಗಡಿ, ತುಂಬಾ ಏಟ್ ಮಾಡ್ಕೋಬೇಡಿ. ಅಂಡ್ ಶುಭ, ಹೂಮ್ ಆರ್ ಯು ಸಪೋರ್ಟಿಂಗ್? ಬಾಬ್. ನಾನ್ ಹಾಗಾದ್ರೆ ನಿಮ್ 4 ಜನ ಸಪೋರ್ಟ್ ಮಾಡ್ತೀನಿ. ಓಕೆ ಓಕೆ ಸರ್. ಈಗ ಶುಭ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅದು ಬಾಬ್ಗೆ. ಓಕೆ, ಏನ್ ಬೇಕಾದ್ರೆ ಹೇಳ್ಬೋದು, ರೈಟ್ ಲೆಫ್ಟ್ ಏನ್ ಬೇಕಾದ್ರೆ ಹೇಳ್ಬೋದು. ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೆಂಗ್ ತಡಿಬೇಕು ಅಂತ. ರೆಡಿನಾ? ಓಕೆ, ನಾನು ವಿಸಿಲ್ ಹೊಡೆದು ಶುರು ಮಾಡ್ತೀನಿ. ಓಕೆ, ಆಗ್ಬೋದಾ? ಶುಭ ಅವನ ಕರ್ಕೊಂಡ್ಬಂದು ಇಲ್ಲಿ ಬಿಡ್ಬೋದು. ಹೌದಾ? ಬಾಬ್, ಆ ಕಡೆ ಈ ಕಡೆ ಇರೋ ಈ ಹಗ್ಗನ ಟಚ್ ಮಾಡೋದಲ್ಲ ಗೋಲು, ಸ್ಟ್ರೈಟ್. ಶುರು ಮಾಡೋಣ. ರೆಡಿ? ಹಲೋ ರೆಡಿನಾ? ರೆಡಿ. ಪ್ರೋವಿನ್? ಎಸ್. ಶ್ರುತಿ? ಯಪ್. ಮೇಘ್ನಾ? ಎಸ್. ಬಾಬ್? ಎಸ್. ಕಬಡ್ಡಿ ಕಬಡ್ಡಿ ಜೋರಾಗಿ ಹೇಳ್ಬೇಕು. ಒಳಗಡೆ ಬರಬೇಕು, ಒಳಗಡೆ ಬರಬೇಕು. ಒಳಗಡೆ ಬರದೆ ಆಡಂಗೇ ಇಲ್ಲ, ಹೊರಗಡೆನೆ ಇದಾರೆ. One second. What's your problem? So what? You're a rider. They'll defend. This is a line. We are standing. Okay? You're playing only here. You're not even entering. I'm asking you to enter the arena. I got it, but I hear the sound. It is somewhere here like this. So what, yeah? You're the rider. Okay? ಬಾಬ್, ಅರ್ಥ ಆಯ್ತಾ? ಅವರು ಡಿಫೆಂಡ್ ಮಾಡಕ್ ಏನ್ ಬೇಕಾರೋ ಮಾಡ್ತಾರೆ. ಆಸ್ ಅ ರೈಡರ್ ಅವ್ರನ್ನ ತಳ್ಕೊಂಡು ಹೋಗ್ಬೇಕಷ್ಟೇ. ರೆಡಿ? ಶುರು ಮಾಡೋಣ. ಜೋರಾಗಿ ಹೇಳ್ಬೇಕು ಕಬಡ್ಡಿ. So 1 point. But good, yeah, Bob. Good, yeah. Super, Bob. ಮೇಘನಾ,
ಕಮ್ ದಿಸ್ ಸೈಡ್. ಎಸ್ ಮೇಘ್ನಾ, ದಿಸ್ ಇಸ್ ಯುವರ್ ಪೊಸಿಷನ್. ಓಕೆ ಮೇಘ್ನಾ, ಶುಭ ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಓಕೆ, ಬಾಬ್ ಮಾಡಿದ್ ಗೊತ್ತಾಯ್ತಲ್ಲ, ಹಿಂಗೆ ಮಾಡ್ಬೇಕು. ಅವ್ರು ಡಿಫೆಂಡ್ ಮಾಡಕ್ ಟ್ರೈ ಮಾಡ್ತಾರೆ. ಕಬಡ್ಡಿ 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 ಜೋರಾಗಿ ಹೇಳ್ಕೊಂಡು ಕುಳಿ ತರ ನುಗ್ಬೇಕು. ನೋಡಿ, ಗುಡ್ ಲಕ್. ವಿಸಿಲ್ ಹೋಗ್ತೀನಿ. ಕಬಡ್ಡಿ ಹೇಳ್ಬೇಕು, ಕಬಡ್ಡಿ. ಔಟ್ 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 ಔಟ್. ಚೆನ್ನಾಗಿ ಆಡಲು. ವೆಲ್ ಪ್ಲೇಡ್. ಬ್ಯಾಡ್ ಲಕ್. ಕ್ಯಾನ್ ಗೋ ದೇರ್. ನೌ ಮಿಸ್ಟರ್ ಗುಂಡಣ್ಣ, ಯು ಕಮ್. ಓಕೆ, ಶುಭ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ. ರೆಡಿ? ಶುರು ಮಾಡೋಣ. ಚಾಲೆಂಜರ್ಸ್ ರೆಡಿ? ರೆಡಿ 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 ರೆಡಿ. ಗುಂಡಣ್ಣವ್ರೆ, ಸೂಪರ್, ಅತ್ಯದ್ಭುತ. ರೈಟ್ ಟು ಲೆಫ್ಟ್ ಏನು ಹೇಳಿಲ್ಲ, ಓನ್ಲಿ ಸ್ಟ್ರೈಟ್. ಸದ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ಪೊಸಿಷನ್ ಇದ್ದೀರಾ, ಯಾರು ಅಲ್ಲಾಡ್ಸಂಗಿಲ್ಲ ನಿಮ್ನ. ಓಕೆ, ಒಳ್ಳೇದಾಗ್ಲಿ. ಈಗ ಬೇರೆಯವ್ರನ್ನ ತಡೀರಿ ಹೆಂಗೇನೆ. ಶ್ರುತಿ ಅವ್ರೆ, ಬಾಬ್, ಗುಂಡಣ್ಣ, ಪ್ರವೀಣ್ ರೆಡಿ? ಮೇಘ್ನಾ ರೆಡಿ? ಎಸ್. ಚಾಪ. ಶ್ರುತಿ, ರೈಟ್. Right, 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 right. Okay, left, 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 left. Okay, right, right. Go. ಈಗ 3 ಪಾಯಿಂಟ್ ತಗೋಬಹುದು. ಓಕೆ, ಗುಡ್ ಲಕ್. ಸ್ಟ್ರೈಟ್ ಆಗೋದು. ರೆಡಿ? ರೆಡಿ ಚಾಲೆಂಜರ್? ಪ್ರವೀಣ್ ಸೂಪರ್ ಆಗಿ ಆಡಿದೆ. ಹೌದು, ಫ್ಯಾಂಟಾಸ್ಟಿಕ್. ವೆಲ್ ಡನ್ ಬಾಯ್ಸ್ ಅಂಡ್ ಗರ್ಲ್ಸ್, ಸೂಪರ್, ವೆಲ್ ಪ್ಲೇಡ್. ಚೆನ್ನಾಗಿ ಆಡಿದ್ದೀರಾ 5 ಜನ. ಏನನ್ನಿಸ್ತು ಮೇಘನಾ? ತುಂಬಾ ಹುಡುಗಿರಾಗಿದ್ರೆ ನಾನೇ ಗೆಲ್ತಿದ್ದೆ. ಅಂದ್ರೆ ಅವ್ರು ಹುಡುಗರಲ್ವಾ, ತುಂಬಾ ಸ್ಟ್ರಾಂಗ್ ಇದಾರೆ ಎರಡು. ಆದ್ರೂ ಮೇಘನಾ ಅವ್ರ ಕಡೆ ಅವ್ರದೇ ಚಡ್ಡಿ ಶರ್ಟ್ ಕೈ ಸಿಕ್ಕಿದ್ ಹಾಕೊಂಡು ಹೇಳಿ. ಅವಳು ರಿವೆಂಜ್ ಅಲ್ಲಿ ಮಾಡಲ್ಲ ಅದನ್ನ. ಅವ್ನ ಅಷ್ಟರ್ತಿ ತಡ್ಕೊಂಡು ಹಿಂಗ್ ಬಂದ್ ಆಗ್ತಾ ಅಂತ ಆಯ್ತು ಬಿಡು, ಒಂದ್ ಚಡ್ಡಿನೇ ಹೇಳಿ ಅಂತ. ಬಾಬ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಆದ್ರೆ ಗೇಮಲ್ಲಿ ಒಂದು ಡೇಂಜರ್ ಆಕ್ಸಿಡೆಂಟ್ ಇದೇ. ಬ್ಲೈಂಡ್ ನಾವು ಕಬಡ್ಡಿ ಆಡ್ತಾ ಇದ್ವಿ. ಸೊ ನನ್ನ ಫ್ರೆಂಡ್ ಒಬ್ನು ಹಿಂಗೆ ಬಗ್ಗಿ ಬರ್ತಾ ಇದ್ದ, ನಾನು ಎತ್ತಿದ್ ಗೊತ್ತಿರಲಿಲ್ಲ. ಸೊ ಐ ಬ್ರೋಕ್ ಮೈ ನೋಸ್. ಸೊ ದಟ್ಸ್ ವಾಟ್ ಐ ವಾಸ್ ಸ್ಕೇರ್ಡ್. ಅದಕ್ಕೆ ಹೆದ್ರ ಬಿಟ್ಟು ಯಾವ ಕಡೆ ಹೋಗ್ಬೇಕು ಆದ್ರೆ ತುಂಬಾ ಸ್ಕೇರಿ. ಬಟ್ ಯು ಡಿಡ್ ವೆಲ್ ಅಟ್ ಲೀಸ್ಟ್. ಜಸ್ಟ್ ಯಾ, ಈ ಚಾಲೆಂಜ್ ನ ವಿನ್ನರು ಲಾಯರ್ ಸಾಹೇಬ್ರು. ಈಗ 3 ಟ್ರಂಪ್ ಕಾರ್ಡ್ ಇದೆ. ನಮ್ಗೆ ಆಯ್ಕೆ ಮಾಡೋದ್ರಲ್ಲಿ ಬೆಳಿಗ್ಗೆ ಇನ್ನೊಂದು ಅಗೇನ್ ರೆಸ್ಟ್ ರೂಮ್. ಯಾವ್ದು ಬೇಕಾದ್ರೂ ಬರ್ಬೋದು. ನಿಮ್ಮ ಅದೃಷ್ಟ. ಹಿಂಗೆ ಶಫಲ್ ಮಾಡ್ತಾ ಇದೀನಿ. ಏನ್ ಸಿಗ್ಲಿ ಅಂತ ಬಯಸ್ತೀರಾ? ಊಟ ಸಿಕ್ಬಿಟ್ರೆ. ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಯಾಕಾಗಬಾರ್ದು? 10,000 ರೂಪಾಯಿ ಮಾಡ್ಬಿಟ್ಟಿದ್ರಲ್ಲ ಸರ್ ಊಟಕ್ಕೆ. ಆಯ್ತು ಸರ್, ಬೆಳಿಗ್ಗೆ ಊಟನೇ ಮಾಡಿಲ್ಲ ನಾವು. ಅಯ್ಯಯ್ಯೋ, ತಗೊಳ್ಳಿ ಸರ್, ದೇವ್ರೊಳ್ಳೇದು. ಅವರೇ ಲೇಡಿ ಲಕ್ ಆಗ್ಲಿ, ಕೊಟ್ಬಿಡಿ ಅವ್ರ ಕೈಗೆ. ಓಕೆ, ನಿಂತ್ಕೊಳಿತಾ ಹೋಗಿ. ಈಗ ಪನಿಷ್ಮೆಂಟ್ ವಿಷಯಕ್ಕೆ ಬರೋಣ. ನಾನು 2 ಇದೆ ಅಂತ ಹೇಳಿದ್ರೆ, ಒಂದು ಟ್ರಂಪ್ ಕಾರ್ಡ್ ಮತ್ತೊಂದು ಪನಿಷ್ಮೆಂಟ್ ಅಂತ. ಯಾರು ವರ್ಸ್ಟ್ ಪರ್ಫಾರ್ಮರ್ ಇರ್ತಾರಲ್ಲ, ಗೆಟ್ ದ ಪನಿಷ್ಮೆಂಟ್. ವೆರಿ ಲಾಜಿಕಲ್. ಏನು ಮಾಡಕ್ಕೆ ಚಾಲೆಂಜ್. ಸೊ ಇಬ್ರು ಹುಡುಗಿರು ಪನಿಷ್ಮೆಂಟ್ ತಗೋಬೇಕಾಗತ್ತೆ, 3 ಜನ ಹುಡುಗರು ಪನಿಷ್ಮೆಂಟ್ ಕೊಡಬೇಕಾಗತ್ತೆ. ಇದನ್ನ ಈ ಕಣ್ಣಾರೆ ಹೇಗ್ ನೋಡೋದು ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ಕರ್ಮ ಸುತ್ಕೊಂಡ್ಬಿಡುತ್ತೆ ಈ ಜನ್ಮದಲ್ಲಿ. ಹೆಣ್ಣೈಕಳ ಶಾಪ ಒಳ್ಳೇದಲ್ಲ ಸರ್. ಇಲ್ಲ, ನಮ್ಮ ಕಿರಿಕಿನ್ನರಿ ಬಂದು ಏನ್ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಪನಿಷ್ಮೆಂಟ್ ಬಂತು. ಇದ್ರಲ್ಲಿ ಏನ್ ಹಿಡ್ಕೊಂಡ್ ಬಂದಿರ್ಬೋದು? ಏನ್ ಎಣ್ಣೆ ಇಟ್ಟಿದ್ರೆ ಏನು? ಎಣ್ಣೆ ಮೈಗಚ್ಕೊಳ್ಳೋದ ಹೊಡ್ಕೊಳ್ಳೋದ? ಏನು ನೋಡೋಣ ಏನಿದೆ ಅಂತ. ವಾಟರ್ ಬಲೂನ್. ನೀವೇನ್ ಮಾಡ್ತೀರಾ? ಜನ ಹುಡುಗರು ಸೇರಿ ನಿಮ್ಮ ಮನಸ್ಸೋ ಇಚ್ಛೆ ಈ ಇಬ್ಬರು ಹುಡುಗಿಯರಿಗೆ ಇದರಲ್ಲಿ ಹೊಡಿಬಹುದು. ನನ್ಗೆ ಹೊಡಿತಾರೆ.
ರೆಡಿನಾ ಪನಿಷ್ಮೆಂಟ್ ಕೊಡಕ್ಕೆ? ಓಕೆ ಸರ್. ಬನ್ನಿ. ನೀವು ಆ ರೇಖೆನ ದಾಟೋ ಆಗಿಲ್ಲ, ನಿಮ್ ಮುಂದೆ ಹಾಕಿದೀವಲ್ಲ ಗೆರೆ, ಅದನ್ನ ದಾಟೋ ಆಗಿಲ್ಲ. ಅಂಡ್ ಗರ್ಲ್ಸ್ ಆರಾಮಾಗಿ ತಪ್ಪಿಸ್ಕೋಬಹುದು. ಏನೇ ಇದ್ರು ಇಬ್ರಿಗೂ ಕೋಆರ್ಡಿನೇಷನ್ ಇರ್ಲಿ, ಆ ಸರ್ಕಲ್ ನ ದಾಟಿ ಆಚೆ ಬರೋಂಗಿಲ್ಲ. ನೀವು ರೆಡಿನಾ ಪನಿಷ್ಮೆಂಟ್ ತಗೊಳಕ್ಕೆ? ಗರ್ಲ್ಸ್ ರೆಡಿ, ಬಾಯ್ಸ್ ರೆಡಿ? ರೆಡಿ ಸರ್. ಶುಭ, ಈ ಚಾಲೆಂಜ್ ಇಲ್ಲಿಗೆ ಮುಗಿತಾ ಇದೆ. ನಿಜವಾಗ್ಲೂ ಐ ಎಂಜಾಯ್ ದ ಹೋಲ್ ಥಿಂಗ್ ಅಂಡ್ ಐ ವಿಶ್ ನೀವೆಲ್ಲರೂ ವಿನ್ ಆಗಿ. ಪ್ಲೀಸ್ ಡೋಂಟ್ ಗಿವ್ ಅಪ್. ಯಾರು ಮಲ್ಕೋಬೇಡಿ. ನೀರ್ ಮಲ್ಕೊಳ್ಳೋದು ಇವತ್ತು ನೀರು ತುಂಬಿಡಿದ. ಬಟ್ ಆಲ್ ದ ಬೆಸ್ಟ್. ನಾನು ನಿಮ್ಮನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಏನಿಸ್ತು ಚಾಲೆಂಜ್ ರಿಯಾಲಿಟಿ ಶೋ ಬಗ್ಗೆ? ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸ್. ತುಂಬಾ ಕಷ್ಟವಾದ ರಿಯಾಲಿಟಿ ಶೋ ಇದು. ಯಾಕಂದ್ರೆ ಮಲಗದೆ ಇರೋದು ಒಂದು, ಎಲ್ಲದಕ್ಕೂ ಊಟ ಇಲ್ಲ ಅಲ್ಲ, ಎಲ್ಲದಕ್ಕೂ ಕಾಸು ಕೊಡ್ಬೇಕಲ್ಲ. ಬಾತ್ರೂಮ್ ಹೋಗು ಕಾರ್ ತಗೋತಿದ್ರ ರಾಮ. ಅದಕ್ಕೆ ಇಟ್ಸ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸೆಲೆಬ್ರಿಟಿ ಗೆಸ್ಟ್ ಆಗಿ ನಮ್ಮ ಚಾಲೆಂಜ್ ಶೋ ಬಂದಿದೆ. ಎನಿ ಟೈಮ್ ನಾನು ಸಖತ್ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್ ರಾಜೇಶ್. ಥ್ಯಾಂಕ್ ಯು. Challenge accepted. ಎತ್ತಿದ್ರೆ ಕಾಸು, ಮಲಗಿದ್ರೆ ಲಾಸು. ಚಾಲೆಂಜ್ ಗೆದ್ದೋರೆ ಇಲ್ಲಿ ಬಾಸು.